ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಡಿಸೈಡ್ ಮಾಡಿದ್ವಿ 5 ರಿಯಲ್ ಶಾಪಿಗೆ ಹೋಗಬೇಕು ಅಂತ. ಗುರುವಾರ ಸಂಜೆ ನಾ ಹೊರಟಿದ್ದೆ ಅಲೆಯೋಕೆ. ಲೊಕೇಶನ್ ಗೊತ್ತಿರಲಿಲ್ಲ 5 ರಿಯಲ್ ಶಾಪಿಗೆ ಹೇಗೆ ಹೋಗೋದು ಅಂತ. ಹೋಗ್ತಿರುವಾಗಲೇ ಮಿಡ್ಲಲ್ಲಿ ಒಂದು ಶಾಪ್ ಕಂಡಿತ್ತು. ಸೊ ನಾವು ಅಂದ್ಕೊಂಡ್ವಿ ಇದೇ ಶಾಪ್ ಆಗಿರ್ಬೋದು ಅಂತ. ಬಟ್ ನೋಡ್ತೀವಿ ಲೊಕೇಶನಲ್ಲಿ ಆ ಶಾಪ್ ಅಲ್ಲ. ಸೊ ನಾವು ಆದರೂ ಸುಮ್ಮನೆ ಒಳಗಡೆ ಹೋದ್ವಿ. ನಾವು ಡ್ರೆಸ್ ಮೇಕಪ್ ಐಟಮ್ಸ್ ಎಲ್ಲ ನೋಡಿದ್ವಿ. ಮೇಕಪ್ ಐಟಮ್ಸ್ಗೆಲ್ಲ 5.75 ರಿಯಲ್ ಅಷ್ಟೇ ಸ್ಟಾರ್ಟಿಂಗ್ ಇತ್ತು. ಹಾಗೆ ಡ್ರೆಸ್ಸಿಗೆ ಕೂಡ ಅಷ್ಟೇ ತುಂಬ ಚೀಪಾಗಿ, ಅಂದರೆ ಎಲ್ಲ ಡ್ರೆಸ್ಸು ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಶರ್ಟ್ಸ್ ಎಲ್ಲ 5.75 ರಿಯಲ್ ಇತ್ತು. ಫ್ರೆಂಡ್ಸ್ ಎಲ್ಲ ಕೆಲವು ಪರ್ಚೇಸ್ ಮಾಡಿದರು. ಮತ್ತು ನಾವು ಸೀದಾ ವಾಪಸ್ ರಿಟರ್ನ್ ಹೋದ್ವಿ. ಮತ್ತು ವಾಪಸ್ ನಡ್ಕೊಂಡು ಹೋಗ್ತಾ ಇದ್ವಿ, ಅಂದರೆ ಲೊಕೇಶನ್ ಫಾಲೋ ಮಾಡ್ತಾ ಹೋದ್ವಿ. ಫೈನಲಿ ನಾವು 5 ರಿಯಲ್ ಶಾಪಿಗೆ ರೀಚ್ ಆದ್ವಿ. ಫಸ್ಟ್ ನಾವೆಲ್ಲ ಡಿಸೈಡ್ ಮಾಡಿದ್ವಿ ಒಂದು ರೌಂಡ್ ಎಲ್ಲ ನೋಡ್ಕೊಂಡು ಬರುವ ಅಂತ. ಅಂದರೆ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಐಟಮ್ಸ್ 5.75 ರಿಯಲ್ ಸ್ಟಾರ್ಟ್ ಆಗೋದ್ರಿಂದ ಈ ಶಾಪನ್ನು 5 ರಿಯಲ್ ಶಾಪ್ ಅಂತ ಎಲ್ಲರೂ ಹಾಗೆ ಕರೀತಾರೆ. ಇಲ್ಲಿ ಪರ್ಫ್ಯೂಮ್, ಕಾಸ್ಮೆಟಿಕ್ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ 5.75 ರಿಯಲಿಂದಲೇ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೋಸ್ಕರ ನಮಗೆ ಏನು ಬೇಕಾದರೂ ನಾವಿಲ್ಲಿಂದ ಅಫೋರ್ಡೇಬಲ್ ಆಗಿ ಪರ್ಚೇಸ್ ಮಾಡ್ಬೋದು. ನಾನು ಸೌದಿ ಬಂದ ನಂತರ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ಈ ಶಾಪ್ಗೆ. ಸೊ ನಾವೆಲ್ಲ ಕಡೆ ನೋಡ್ಕೊಂಬಂದ್ವಿ, ಅಂದರೆ ಯಾವ ಥರ ಐಟಮ್ಸ್ ಎಲ್ಲ ಇದೆ ಅಂತ ಹೇಳಿ. ಡೆಕೋರೇಷನ್ಗೆ ಇಡುವ ಪ್ಲ್ಯಾಂಟ್ಸ್ ಎಲ್ಲ ಇತ್ತು. ಬಟ್ ಇದೆಲ್ಲ 5.75 ಅಲ್ಲ, ಇದರಲ್ಲಿ ಕೆಲವು 11.5 ರಿಯಲ್ಗೆ ಸಹ ಇತ್ತು. ನಾನು ಇದೆರಡು ಐಟಮ್ಸ್ ಪರ್ಚೇಸ್ ಮಾಡಿದ್ದೆ. ನಮ್ಮ ಕರ್ನಾಟಕದಲ್ಲಿ ಇದಕ್ಕೆ ಎಷ್ಟು ಬೆಲೆ ಇದೆ ಅಂಥೇಳಿ ಕಮೆಂಟ್ ಮಾಡಿ. ಓಕೆ, ನಮ್ಮದು ಶಾಪಿಂಗ್ ಎಲ್ಲ ಆಯಿತು. ಮತ್ತು ನಾವು ಪಿಜ್ಜಾ ತಿನ್ನುವ ಅಂತೇಳಿ ಫ್ರೆಂಡ್ಸ್ ಎಲ್ಲ ಪಿಜ್ಜಾ ಶಾಪಿಗೆ ಹೋಗಿದ್ವಿ. ಆವಾಗ ಪಿಜ್ಜಾ ತೊಗೊಂಡಿದ್ವಿ. ನಮಗೆ ಟೋಟಲ್ ಬಿಲ್ಲು 44 ರಿಯಲ್ ಆಗಿತ್ತು. ಅದಾದ ನಂತರ ಮತ್ತು ನಾವು ಹಾಸ್ಟೆಲ್ ರಿಟರ್ನ್ ಬಂದ್ವಿ. ಹಾಗೆ ನಿನ್ನೆ ನನ್ನ ಬರ್ಡೇ ಇತ್ತು. ಕಂಪನಿಯಿಂದ ಒಂದು ಬೊಕ್ಕೆ ಮತ್ತು ಕೇಕ್ ಕಳಿಸಿದ್ರು. ಫ್ರೆಂಡ್ಸ್ ಎಲ್ಲ ಸೇರಿ ಕೇಕ್ ಕಟ್ ಮಾಡಿದ್ವಿ. ನಂಗೆ ತುಂಬ ಖುಷಿಯಾಯಿತು, ಅಂದರೆ ನಮ್ಮ ಫ್ಯಾಮಿಲಿ ಎಲ್ಲ ಇರಲಿಲ್ಲಲ್ಲ. ಸೊ ಕಂಪನಿಯಿಂದ ಕೇಕ್ ಎಲ್ಲ ಕೊಟ್ಟರು, ತುಂಬ ಹ್ಯಾಪಿ ಆಯಿತು. ಹಾಗೆ ನನ್ನ ಹಸ್ಬೆಂಡ್ ನನ್ನ ಮಗುವಿಗೋಸ್ಕರ ನಮ್ಮ ಮನೆಯಲ್ಲೂ ಕೂಡ ಕೇಕ್ ಕಟ್ ಮಾಡಿದರು. ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ.